ಎಲ್ಲರಿಗೂ ನಮಸ್ಕಾರ. ಇದು ಕೊಯಮತ್ತೂರು ಶ್ರೀ ಇಂಜಿನಿಯರಿಂಗ್ ಹಾಲೋ ಬ್ಲಾಕ್ ಮಿಷಿನ್ ಮ್ಯಾನುಫ್ಯಾಕ್ಚರ್. ನನ್ನ ಫ್ಯಾಕ್ಟ್ರಿಯಲ್ಲಿ ತುಂಬ ಮಿಷಿನ್ಗಳನ್ನು ನಾವು ತಯಾರು ಮಾಡ್ತಾ ಇದ್ದೀವಿ. ಸಾಲಿಡ್ ಬ್ಲಾಕ್ಸು, ಇಂಟರ್ಲಾಕು, ಪೇವರ್ ಬ್ಲಾಕು, ಫ್ಲೈಯಾಸು, ಆಮೇಲೆ ಹಾಲೋ ಬ್ಲಾಕ್ಸು, ಆಮೇಲೆ ಮಿಕ್ಸರ್ ಮಿಷಿನ್, ಡೀಸೆಲ್ ಮಿಕ್ಸರು, ಕಾಂಕ್ರೀಟ್ ಮಿಕ್ಸರು, ಪೇವರ್ ಮಿಕ್ಸರು ಎಲ್ಲ ಮಿಕ್ಸಿ ತಯಾರು ಮಾಡ್ತೀವಿ. ಇವತ್ತು ನೋಡೋದು ಕಾಂಕ್ರೀಟ್ ಮಿಕ್ಸರ್ ಮಿಷಿನು. ಬನ್ನಿ ಇದರ ಬಗ್ಗೆ ನಮ್ಗೆ ನೋಡೋಣ. ಈ ಹಾಪರ್ದು ಕೆಪಾಸಿಟಿ 250 kg ಕೆಪಾಸಿಟಿ. ಈ ಹಾಪರ್ ಸಿಸ್ಟಮ್ ಇದು ಒಳಗಡೆ ಮಾಲ್ ಕೆಪಾಸಿಟಿ ಇದು. ಇದರದ್ದು ಥಿಕ್ನೆಸ್ಸು 4 mm ಥಿಕ್ನೆಸ್ ಬರುತ್ತೆ ಬಕೆಟ್. ಇದು ನಾನು ಸ್ವಂತ ಮ್ಯಾನುಫ್ಯಾಕ್ಚರಿಂಗು, ನನ್ನ ಸ್ವಂತ ಡ್ರಾಯಿಂಗ್. ಇದು ಹಳೆಯ ಮಾಡಲ್ ಬಿಟ್ಟು ಈಗ ಹೊಸ ಮಾಡಲ್ ತಯಾರು ಮಾಡ್ತಾ ಇದ್ದೀವಿ ನಾನು. ಆಮೇಲೆ ನೆಕ್ಸ್ಟು ಇದರದ್ದು ಬಕೆಟದು ಸಿಲಿಂಡ್ರ್ ಪೂರ ಹೆವಿ ಬರುತ್ತೆ. ಇದು ಜಾಕ್ ಸಿಲಿಂಡರ್ ಎಲ್ಲ ಹೆವಿ ಬರುತ್ತೆ. ಜಾಕ್ ಸಿಲಿಂಡರ್ ಮಾತ್ರ ಅಲ್ಲ, ಆ ಮೇಲ್ಗಡೆ ಪ್ಲೇಟ್ಗಳು, ಈ ಪ್ಲೇಟ್ ಬರುತ್ತಲ್ಲ ಅದೆಲ್ಲವೇ 10 mm ಥಿಕ್ನೆಸ್ ಪ್ಲೇಟ್ಗಳೆಲ್ಲ ಪೂರ್ತಿ. ಇದು ಆಮೇಲೆ ಇದು ಎಲ್ಲ ಲೇಸರ್ ಕಟ್ಟಿಗೆ ಎಲ್ಲ ಪೂರ ಹೆವಿ ಬರುತ್ತೆ. ಆಮೇಲೆ ಇದ್ರದ್ದು ಕೆಳಗಡೆ ಸಪೋರ್ಟ್ ಚಾನಲು ವೈಶಾಖ್ ಸ್ಟೀಲ್. ನನ್ನ ಹತ್ರ ಚಾನಲ್ ಪೂರ ವೈಶಾಖ್ ಸ್ಟೀಲ್. ಈ ಮೋಟ್ರ್ ಕೆಪಾಸಿಟಿ ಇದು 5 HP ಮೋಟ್ರು, ನಾನು ಸ್ವಂತ ಮ್ಯಾನುಫ್ಯಾಕ್ಚರಿಂಗ್. ಇದು ಶ್ರೀ ಬ್ರ್ಯಾಂಡೆ 5 HP ಮೋಟರ್, 960 RPM. ಇದು 3 phase ಲೈನ್ ಪವರ್. ಇದು ಮೋಟ್ರ್ ಅಟ್ಯಾಚ್ಮೆಂಟ್ ಪಂಪ್ ಬರುತ್ತೆ. ಇದು ಸಪ್ರೇಟ್ ಆಗಿಲ್ಲ, ಆ ಮೋಟ್ರ್ ಅಟ್ಯಾಚ್ಮೆಂಟ್ ಆಗಿ ಬರುತ್ತೆ. ಆಮೇಲೆ ಈ ಮೋಟ್ರಿಗೆ ಮೇಲ್ಗಡೆ ಈ ಡ್ರಮ್ಗೆ ಜಾಯಿಂಟ್ ಕನೆಕ್ಟ್ ಆಗಿದೆ. ಎರಡು ಬೆಲ್ಟ್ ಬರುತ್ತೆ. ಇದು 2 ಬೆಲ್ಟ್ ಸಿಸ್ಟಮ್. ಇದು ಈ ಕಡೆ ದೊಡ್ಡ ಪುಳಿ ಒಂದು ಬರುತ್ತೆ, ಕೆಳಗಡೆ ಸಣ್ಣ ಪುಳಿ ಒಂದು ಬರುತ್ತೆ. ಇದು ಮೋಟ್ರ್ ಕನೆಕ್ಟೆಡ್. ಇದು ಆಮೇಲೆ ನೆಕ್ಸ್ಟು ಇದು ಆಯಿಲ್ ಟ್ಯಾಂಕ್ ಕೆಪಾಸಿಟಿ. ಇದು ಒಳಗೆ 20 ಲೀಟರ್ ಕೆಪಾಸಿಟಿ ಇರುತ್ತೆ. ಇದು ಹೈಡ್ರೋ 68 ಆಯಿಲ್ ಕೆಪಾಸಿಟಿ. ಒಳಗೆ ಅದು ಆಯಿಲ್ ರೆಡಿ ಇರುತ್ತೆ. ಆಯಿಲ್ ನಾನು ಹಾಕಿ ಕೊಡ್ತೀವಿ ಮಿಷಿನ್ ಎಲ್ಲ. ಆಮೇಲೆ ಇದರದ್ದು ಸರ್ಕ್ಯುಲೇಷನ್ ಇದು ನೇರ ಆಯಿಲ್ ಪಂಪೊಂದು ನೇರ ವಾಲ್ವ್ ನೇರ ಸಿಲಿಂಡರ್ ಹೋಗುತ್ತೆ. ಸಿಲಿಂಡರ್ ಮೇಲೆ ಹೈಡ್ರಾಲಿಕ್ ಆಪರೇಟಿಂಗ್ ಆಗುತ್ತೆ. ಈ ಮೋಟ್ರಿಗೆ ಒಂದು ಸೇಫ್ಟಿ ಗಾರ್ಡ್ ಬರುತ್ತೆ. ಏನು ನೀರಿಗೇನು ಒಳಗೆ ಹೋಗಬೇಡ ಅಂದರೆ ಒಂದು ಸೇಫ್ಟಿ ಗಾರ್ಡ್ ಒಂದು ಬರುತ್ತೆ. ಆಮೇಲೆ ನೆಕ್ಸ್ಟು ಈ ಬೆಲ್ಟ್ ಅನ್ನೋದು ಸೇಫ್ಟಿ ಗಾರ್ಡ್ ಒಂದು ಬರುತ್ತೆ ಈ ಕಡೆ ಒಂದು. ಆಮೇಲೆ ಮೇಲ್ಗಡೆ ಇದೊಂದು ಕೋನ್. ಇದು ಕೋನ್ ಮಿಕ್ಸರ್ ಕೋನದು ಥಿಕ್ನೆಸ್ 4 mm ಥಿಕ್ನೆಸ್ ಬರುತ್ತೆ. ಇದು ನಮ್ಮದು ಕೋನ್ ಹೈಟ್ ಜಾಸ್ತಿ. ಇದು 7 ಇಂಚ್ ಬರುತ್ತೆ. ಟೋಟಲ್ 24 ಇಂಚ್ ಬರುತ್ತೆ ಹೈಟು. ಆಮೇಲೆ ಇದು ಕೆಳಗಡೆ ಚಟ್ಟಿ ಪೂರ ಸ್ಟೀಲ್ ಕಾಸ್ಟಿಂಗ್ ಚಟ್ಟಿ ಅಲ್ಲ, ಕಂಪ್ಲೀಟ್ ಎ ಟು ಜೆಡ್. ನಾರ್ಮಲ್ ಕಾಸ್ಟಿಂಗ್ ಅಲ್ಲ, ಅದು ಸ್ಟೀಲ್ ಕಾಸ್ಟಿಂಗ್. ಯಾಕಂದರೆ ಸ್ಟೀಲ್ ಕಾಸ್ಟಿಂಗ್ ಅಂದರೆ ಈ ಹಲ್ಲು ಹೋಗಲ್ಲ, ಎಲ್ಲ ಸ್ಟೀಲ್ ಆಗಬೇಕು. ಅದಕ್ಕೋಸ್ಕರ ಇದು ಹೆವಿ. ಇದು ನೆಕ್ಸ್ಟು ಆಮೇಲೆ ಇಲ್ಲಿ ಒಂದು ಹೈಡ್ರೋ ಮೋಟರ್ ಇದೆ. ಇದು ಮಿಷಿನು ಸ್ಟೇರಿಂಗ್ ಟೈಪ್ ಅಲ್ಲದು. ಇದು ಹೈಡ್ರಾಲಿಕ್ ಲಿವರ್ ಟೈಪ್. ಇದು ಹೈಡ್ರಾಲಿಕ್ ಲಿವರ್ ಇದೆ, ಇಲ್ಲಿ ಇದೆ. ಇದು ಒಂದು ಈ ಚಟ್ಟಿಗೆ ರೊಟೇಟಿಂಗ್ ಲೆಫ್ಟ್ ಆಗುತ್ತೆ, ರೈಟು ಆಗುತ್ತೆ, 2 ಸೈಡ್ಗೆ ಆಗುತ್ತೆ. ಅದು ಈ ಮತ್ತೆ ಒಂದು ಲಿವರು ಈ ಹಾಪರಿಗೆ ಎಕ್ಸ್ಟ್ರಾ ಸೇಫ್ಟಿಗೆ. ಇದು ಫ್ಯೂಚರಲ್ಲಿ ನಿಮಗೆ ಏನಾದ್ರು ಹೈಡ್ರೋ ಮೋಟರ್ ಸರ್ವಿಸ್ ಬರುತ್ತೆ, ಒಂದು 8 years ಹೋಗಿ, ಒಂದು 6 years ಹೋಗಿ ಏನೋ ಸರ್ವಿಸ್ ಬರೋದು ಕಂಪ್ಲೀಟ್ ಆಗುತ್ತೆ ಅಂದರೆ ಇದು ತೆಗೆದುಬಿಟ್ಟು ಇದು ಮಾಡೋಕ್ಕಾಗುತ್ತೆ. ನಾನು ಈ ಮಿಕ್ಸರ್ ಕೊಡೋ ಟೈಮಿಗೆ ಪೂರ ಎಕ್ಸ್ಟ್ರಾ ಸ್ಟೇರಿಂಗ್ ಒಂದು ಸೇಫ್ಟಿ ನಾನು ಕೊಡ್ತೀನಿ ನಾವೆಲ್ಲರಿಗೂ. ಇದು ಒಂದು ಎಕ್ಸ್ಟ್ರಾ ಒಂದು ಲಾಕ್ ಒಂದು ಬರುತ್ತೆ. ಈ ಲಾಕ್ ಸಿಸ್ಟಮ್ ಇದು ಹೈಡ್ರೋ ಪೈಲಟ್ ಚೆಕ್ ವಾಲ್ವ್. ಇದು ಡ್ರಮ್ಮು ನಮಗೆ ಏನಾದರೂ ಆಯಿಲ್ ಒಳಗೆ ಹೋಗಿ ಲೂಸ್ ಆಗಿ ಸ್ಲಿಪ್ ಆಗುತ್ತೆ, ಆ ಸ್ಲಿಪ್ಪಿಗೆ ಏನಾಗಲ್ಲ. ಅದು ಸ್ಟಾಪಾಗಿ ನಿಲ್ಲಿಸ್ಬಿಡುತ್ತೆ. ಅದಕ್ಕೋಸ್ಕರ ಇದು. ಆಮೇಲೆ ನೆಕ್ಸ್ಟು ಈ ಓಸ್ಗಳೆಲ್ಲ ಆಟು ಹೆವಿ ಓಸು. ಒಳಗಡೆ ನಾನು ಪೈಪ್ಲೈನ್ ಹಾಕ್ತೀವಿ. ಇಲ್ಲಿ ಒಳಗೆ 2 ಲೈನ್ ಪೈಪ್ಲೈನ್ ಹೋಗುತ್ತೆ. ಅದು ಲೈನು ಆ ಪೈಪ್ಲೈನ್ ನೇರ ಹೈಡ್ರಾಲಿಕ್ ಸೀದಾ ಅಲ್ಲಿ ಹೋಗಿ ಅಲ್ಲಿಂದ ಟ್ಯಾಂಕಿಂದ ಬರುತ್ತೆ. ಅದಕ್ಕೋಸ್ಕರ ಅದು. ಆಮೇಲೆ ಇದರ ಸ್ಟ್ರಕ್ಚರ್ ಎಲ್ಲ ಹೆವಿ, ಪೂರ 5 ಇಂಟ್ ಚಾನಲ್. ಇದೆಲ್ಲ ಪೂರ ಹೆವಿ. ನನ್ನ ಹತ್ರ ಇದು ಮಾತ್ರ ಅಲ್ಲ, ಇಲ್ಲಿ ನೋಡಿದ್ದು ಇದು ಪೂರ ಟ್ರಾಲಿಗಳು, ಪೂರ 2 ಚಕ್ರ ತಳ್ಳ ಗಾಡಿ. ಆಮೇಲೆ ಇಲ್ಲಿ ನೋಡಿ ಪೂರ ಎಲ್ಲ ಹಾಲೋ ಬ್ಲಾಕ್ ಮಿಷಿನರಿ ಎಲ್ಲ ಕಂಪ್ಲೀಟು. ಎಲ್ಲ 3 ವೈಬ್ರೇಟ್ರು, 4 ವೈಬ್ರೇಟ್ರು, 5 ವೈಬ್ರೇಟ್ರು, ತುಂಬ ಮಾಡೆಲ್ನ ತಯಾರು ಮಾಡ್ತಾ ಇದ್ದೀನಿ ನಾನು. ಆಮೇಲೆ ನೆಕ್ಸ್ಟ್ ಸಾದಾ ಮಿಕ್ಸರ್ ನನ್ನ ಹತ್ರ ಇದೆ. ಸಾದಾ ಮಿಕ್ಸರ್ ಮಿಷಿನ್ಗಳು, ಆಮೇಲೆ ಪ್ಯಾನ್ ಮಿಕ್ಸರ್ ಮಿಷಿನ್ಗಳು, ಫ್ಲೈಯಾಸ್ ಮಿಷಿನ್, ಹಾಗೆ ತುಂಬ ಮಿಷಿನ್ ನಾನು ತಯಾರು ಮಾಡ್ತಾ ಇದ್ದೀವಿ. ಇದರದ್ದು ಡೀಟೇಲ್ಸ್ ಪೂರ ನೋಡಿ ಆಯಿತು. ಇದರ ಸಣ್ಣ ಡೆಮೋ ತೋರಿಸ್ಕೊಡ್ತಾನೆ, ಬನ್ನಿ ನೋಡೋಣ.
ಇದರ ಬಗ್ಗೆ ಸಣ್ಣ ಡೀಟೇಲ್ಸ್ ನೋಡಿ ಆಯಿತು. ಇದರದ್ದು ಪ್ರೈಸ್ ಆಮೇಲೆ ಡೀಟೇಲ್ಸ್ ಏನು ಬೇಕು ಅಂದರೆ నేను ಕೆಳಗೆ ನನ್ನ ಡಿಸ್ಕ್ರಿಪ್ಷನಲ್ಲಿ ನಾನು ಕಾಂಟ್ಯಾಕ್ಟ್ ಕೊಡ್ತೀನಿ. ನಾನು ಅದಕ್ಕೆ ನೀವು ಕಾಲ್ ಮಾಡಿ ನಾನು ಕಂಪ್ಲೀಟಾಗಿ ಪೂರ ಹೇಳ್ಕೊಡ್ತೀನಿ. ನನ್ನಿ ನಮಸ್ಕಾರ.